ಮಕ್ಕಳೇ, ಈ ದಿನ ಅಕ್ಬರ್ ಮತ್ತು ಬೀರ್ಬಲ್ರ ಕಥೆಯನ್ನು ನೋಡೋಣ. ಒಂದು ಕಾಲದಲ್ಲಿ ಭಾರತವನ್ನು ಆಳುತ್ತಿದ್ದ ಅಕ್ಬರ್ ತಮ್ಮ ವೈಭವಶಾಲಿ ಅರಮನೆಯಲ್ಲಿ ವಾಸಿಸುತ್ತಿದ್ದರು. ಅಕ್ಬರನ ಆಸ್ಥಾನದಲ್ಲಿದ್ದ ಬೀರ್ಬಲ್ ತನ್ನ ಜಾಣತನಕ್ಕೆ ಹೆಸರುವಾಸಿಯಾಗಿದ್ದರು. ಆದರೆ ಇತ್ತೀಚೆಗೆ ಅರಮನೆಯೊಳಗಿಂದ ಅಮೂಲ್ಯ ವಸ್ತುಗಳು ಕಳ್ಳತನವಾಗುತ್ತಿದ್ದು ಮಹಾರಾಜ ಅಕ್ಬರ್ ತುಂಬಾ ಚಿಂತಿತರಾಗಿದ್ದರು. ಒಂದು ದಿನ ಅವರು ತಮ್ಮ ಬುದ್ಧಿವಂತ ಸಚಿವ ಬೀರ್ಬಲ್ ಅವರನ್ನು ಕರೆದು, ಬೀರ್ಬಲ್, ನಮ್ಮ ಅರಮನೆಯೊಳಗೆ ಕಳ್ಳನೊಬ್ಬ ಇದ್ದಾನೆ, ಅವನನ್ನು ಪತ್ತೆ ಹಚ್ಚುವುದು ಬಹಳ ಅಗತ್ಯವಾಗಿದೆ ಎಂದು ಹೇಳಿದರು. ಬೀರ್ಬಲ್ ಸ್ವಲ್ಪ ಯೋಚಿಸಿ ನಗುತ್ತಾ, ಮಹಾರಾಜ, ನಾಳೆಯೊಳಗೆ ಕಳ್ಳನನ್ನು ಖಂಡಿತವಾಗಿ ಪತ್ತೆ ಹಚ್ಚುತ್ತೇನೆ ಎಂದು ವಿಶ್ವಾಸದಿಂದ ಉತ್ತರಿಸಿದರು. ಮರುದಿನ ಬೀರ್ಬಲ್ ಅರಮನೆಯ ಎಲ್ಲಾ ಸಚಿವರನ್ನು ಸಭೆಗೆ ಕರೆಯಿಸಿದರು. ಪ್ರತಿಯೊಬ್ಬ ಸಚಿವನಿಗೂ ಒಂದೊಂದು ಮರದ ಕಡ್ಡಿಯನ್ನು ನೀಡಿ, ಈ ಕಡ್ಡಿ ವಿಶೇಷವಾದದ್ದು, ನಿಜವಾದ ಕಳ್ಳನ ಕೈಯಲ್ಲಿ ಇದು ರಾತ್ರಿ ಬೆಳೆಯುತ್ತದೆ ಎಂದು ಹೇಳಿದರು. ಈ ಮಾತನ್ನು ಕೇಳಿದ ಎಲ್ಲರೂ ಆಶ್ಚರ್ಯಪಟ್ಟರು. ಆದರೆ ನಿಜವಾದ ಕಳ್ಳನ ಹೃದಯದಲ್ಲಿ ಭಯ ಹುಟ್ಟಿತು. ಆ ರಾತ್ರಿ ಕಳ್ಳನು ಯೋಚಿಸಿದನು, ನಾನೇ ಕಳ್ಳನಾಗಿರುವುದರಿಂದ ನನ್ನ ಕಡ್ಡಿ ಬೆಳೆಯುತ್ತದೆ ಎಂದು. ಆತ ತನ್ನ ಬಳಿಯಿದ್ದ ಮರದ ಕಡ್ಡಿಯನ್ನು ಕತ್ತರಿಸಿ ಚಿಕ್ಕದಾಗಿ ಮಾಡಿಬಿಟ್ಟನು. ಮರುದಿನ ಬೆಳಿಗ್ಗೆ ಎಲ್ಲಾ ಸಚಿವರು ತಮ್ಮ ಕಡ್ಡಿಗಳೊಂದಿಗೆ ಮತ್ತೆ ಸಭೆಗೆ ಬಂದರು. ಬೀರ್ಬಲ್ ಎಲ್ಲಾ ಕಡ್ಡಿಗಳನ್ನು ಗಮನದಿಂದ ಪರಿಶೀಲಿಸಿದರು. ಎಲ್ಲಾ ಕಡ್ಡಿಗಳು ಒಂದೇ ಗಾತ್ರದಲ್ಲಿದ್ದವು, ಆದರೆ ಒಬ್ಬ ಸಚಿವನ ಕಡ್ಡಿ ಮಾತ್ರ ಉಳಿದವಗಿಂತ ಚಿಕ್ಕದಾಗಿತ್ತು. ಬೀರ್ಬಲ್ ತಕ್ಷಣ ಹೇಳಿದರು, ಈ ಮರದ ಕಡ್ಡಿ ಯಾರ ಕೈಯಲ್ಲೂ ಬೆಳೆಯಲು ಸಾಧ್ಯವಿಲ್ಲ. ಆದರೆ ಈ ಸಚಿವ ಈ ಮರದ ಕಡ್ಡಿ ಬೆಳೆಯುತ್ತದೆ ಎಂದು ಭಾವಿಸಿ ತನ್ನ ಬಳಿಯಿದ್ದ ಕಡ್ಡಿಯನ್ನು ಮುರಿದಿದ್ದಾನೆ, ಈತನೇ ನಿಜವಾದ ಕಳ್ಳ ಎಂದು ತಿಳಿಸಿದನು. ಇದನ್ನು ಕೇಳಿದ ಆ ಸಚಿವನು ತಲೆ ತಗ್ಗಿಸಿ ತನ್ನ ತಪ್ಪನ್ನು ಒಪ್ಪಿಕೊಂಡನು. ಅವನನ್ನು ತಕ್ಷಣ ಬಂಧಿಸಲಾಯಿತು. ಮಹಾರಾಜ ಅಕ್ಬರ್ ಬೀರ್ಬಲ್ ಅವರ ಬುದ್ಧಿವಂತಿಕೆಯನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಬೀರ್ಬಲ್, ನಿನ್ನ ಜ್ಞಾನ ಮತ್ತು ಯುಕ್ತಿ ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಶ್ಲಾಘಿಸಿದರು. ಈ ಕಥೆಯಿಂದ ನಮಗೆ ಸಿಗುವ ನೀತಿ ಏನೆಂದರೆ, ಸತ್ಯವನ್ನು ಎಷ್ಟು ಮರೆಮಾಡಿದರೂ ಅದು ಯಾವತ್ತೂ ಹೊರಬರುತ್ತದೆ.